ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ನಮ್ಮ ಫ್ರೆಂಡು ಮಮತಾ ಅನ್ನೋರ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿದ ತಕ್ಷಣ ಬಾಗಿಲಲ್ಲಿ ಇಷ್ಟು ದೊಡ್ಡ ರಂಗೋಲಿ ಚೆನ್ನಾಗಿ ಬಿಟ್ಟಿದ್ರು. ಸೊ ಮೇಲಿಂದ ಕೆಳಗಡೆ ತಗೊಂಡು ನೋಡಿದೆ ಮನೆ. ಮತ್ತು ಒಳಗಡೆ ಹೋಗಿದ ತಕ್ಷಣ ಇದೆ ಲೆಫ್ಟ್ ಸೈಡು ತುಳಸಿ ಗಿಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಂಪ್ರೆಸಿವ್ ಅನಿಸಿತ್ತು. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತು ಅಷ್ಟೇ ನೀಟಾಗಿ ಹಾಕಿ ಮನೆ ಕ್ಲೀನ್ ಮಾಡಿ ಇಟ್ಕೊಳ್ತಾರೆ. ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಮನೆ ತೋರಣ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನನಗಂತೂ ಖುಷಿ ಆಗುತ್ತೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ, ನೋಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಅವ್ರ ತಂದೆಯವರು, ನನ್ನ ಫ್ರೆಂಡು ಅಕ್ಕ ತೋರಿಸ್ತಾ ಇಲ್ಲ, ಅವಳಿಗೆ ಇಷ್ಟ ಇಲ್ಲ ಅಂತೆ, ಸೊ ಅದರಿಂದ ತೋರಿಸ್ತಾ ಇಲ್ಲ. ಇವರು ಚಂದ್ರಿಕಾ ಅಂತ ಬ್ಯೂಟಿಷನು, ಹೋಮ್ ಸರ್ವಿಸ್ ಕೊಡ್ತಾರೆ. ಹೇರ್ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಬೇಕಂತೆ. ಸೊ ಅವರು ಹೋಮ್ ಬ್ಯೂಟಿಷನ್ ಅಲ್ವಾ, ಸೊ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಇರೋದು ಒಂದೇ ಏರಿಯಾ, ಬಟ್ ಎಲ್ಲರೂ ಅವ್ರ ಪ್ರೊಫೆಷನ್ ಅವ್ರು ಚೂಸ್ ಮಾಡ್ಕೊಂಡಿರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆಗೆ ನಾನು ಹೋಗೋದು ಅಂದರೆ ತುಂಬ ನೀಟಾಗಿ ಇಟ್ಟಿರ್ತಾಳೆ, ಅದೇ ನನಗೆ ತುಂಬ ಇಷ್ಟ ಆಗೋದು. ಆರ್ಟ್ ಕ್ರಾಫ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹೀಗೆ ಒಂದು ಶಾಪ್ ಇಟ್ಟಿದ್ರು. ಸೊ ಯಾವುದಾವುದು ಆ್ಯಸೆಸರೀಸ್ ಬೇಕು, ಟೈಲರ್ ಶಾಪ್ಗೆ ಎಲ್ಲ ಆ್ಯಸೆಸರೀಸು ಇವ್ರ ಹತ್ರ ಇರುತ್ತೆ. ಗಾರ್ಮೆಂಟ್ ಆ್ಯಸೆಸರೀಸು ಸೇಲ್ ಮಾಡ್ತಾರೆ ಇವರು. ಮತ್ತು ಕುರ್ತೀಸು, ಪೆಟಿಕೋಟ್ಸು, ಮತ್ತು ಇನ್ನರ್ ವೇರ್ಸು ಎಲ್ಲ ಗಾರ್ಮೆಂಟ್ಸ್ ಬೇಕಾಗಿರೋದೆಲ್ಲ ಇವರು ಸಪ್ಲೈ ಮಾಡ್ತಾರೆ. ಚೆನ್ನಾಗಿದೆ. ಫಾಲ್ಸು, ಲೈನಿಂಗ್ ಪೀಸು, ಥ್ರೆಡ್ಡು, ನೀಡಲು ಮತ್ತು ಎಲ್ಲನೂ. ಸೊ ಯಾವುದಾದ್ರು ಯೂಸ್ ಮಾಡಬೇಕಾದಲ್ಲ, ಇವರು ತುಂಬ ಚೆನ್ನಾಗಿ ಬ್ಯೂಟಿಷಿಯನ್ನು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಈಕೆ. ಸೊ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಬೇಕಾಗಿದ್ರೆ ಹೇಳಿ, ಇಲ್ಲಿರೋರ್ಗಾದರೆ ನಾನು ಹೇಳ್ತೀನಿ, ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದು ಅವ್ರ ಮನೆಯಲ್ಲಿ ಅವ್ರ ಮಗಳಿಗೂ ತಾಯಿಗೂ ಇಬ್ರಿಗೂ ಇಷ್ಟ ಇಲ್ಲ ವೀಡಿಯೋದಲ್ಲಿ ಮುಖ ತೋರಿಸ್ಲಿಕ್ಕೆ. ಸೊ ಅದಕ್ಕಂತ ನಾನು ಏನಾದರೆ ಸರಿ ಆಯಿತು, ಹೇರ್ ಟ್ರಿಮ್ಮಿಂಗ್ ಮಾಡ್ತಾಯಿದ್ದಾರಲ್ಲ, ಸೊ ಬರೀ ಸ್ಪ್ಲಿಟ್ ಎಂಡ್ಸ್ ತಗೊಳ್ತಾಯಿದ್ರು. ಸೊ ಅದನ್ನು ಮಾತ್ರ ನೋಡಿಕೊಂಡೆ. ಎಷ್ಟು ಚೆನ್ನಾಗಿ ಕೂದಲು ಉದ್ದಕ್ಕಿದೆ ಆಕೆಗೆ, ಬಹಳ ಚೆನ್ನಾಗಿದೆ ಕೂದಲು ನೋಡಿ. ಚೆನ್ನಾಗಿ ಟ್ರಿಮ್ ಮಾಡಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಅವ್ರ ಮನೇಲಿ ಹೋಗಿ ನಾನು ನೋಡಿದಾಗೆಲ್ಲ ಒಂದೊಂದನ್ನು ನೋಡ್ತಾ ಇರ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಸೊ ಅದರೊಳಗಡೆ ಮಾರ್ಬಲ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಇದ್ರ ಹಿಂದೆ ಇರೋದು ನೋಡಿ ಕಥಕ್ ಫೇಸ್ ಅಲ್ವಾ ಇದು. ನೋಡಿ ಆಕೆನೇ ಮಾಡಿದಾರಂತೆ. ಪ್ರೈಸ್ ಬಂದಿದೆ. ವೇಸ್ಟಲ್ಲಿ ಮೇಕ್ ಯೂಸ್ ಅಂತ. ಸೊ ಅದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಒಂದೊಂದು ಪಾರ್ಟಲ್ಲೂ ಅವ್ರ ಮನೆಗೆ ಹೋದಾಗ ನಾನು ನೋಡ್ತಾನೆ ಇರ್ತೀನಿ. ನೋಡಿ ಆಕೆದು ಎಲ್ಲ ಗಿಫ್ಟ್ಗಳೆಲ್ಲ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಶೆಲ್ಫಲ್ಲಿ, ಶೋಕೇಸಲ್ಲಿ. ಸೊ ಅದನ್ನೆಲ್ಲ ನೋಡ್ತಾ ಇರ್ತೀನಿ ನಾನು. ಮತ್ತು ಅವ್ರದ್ದು ಟೇಬಲಲ್ಲಿ ಒಂದು ಶೋ ಪೀಸ್ ಇಟ್ಟಿದ್ರು, ಅದನ್ನು ತುಂಬ ಚೆನ್ನಾಗಿತ್ತು, ತುಂಬ ಇಂಪ್ರೆಸಿವ್ ಆಗಿತ್ತು. ಎಲ್ಲ ಡೆಕೋರೇಟ್ ಮಾಡಿರ್ತಾರಲ್ಲ, ಅದೇ ಕಾನ್ಸೆಪ್ಟು ನೋಡಿ. ಅದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಮನೆ ಒಳಗಡೆ ಹೋಗಿದ ತಕ್ಷಣ ಇದೆಲ್ಲ ಅವ್ರ ಶೆಲ್ಫು ಥಿಂಗ್ಸ್ ಎಲ್ಲ ಏನೇನೋ ಇಟ್ಟಿದ್ದಾರೆ, ಬಟ್ಟೆಗಳು, ಸೇಲ್ ಮಾಡೋ ಬಟ್ಟೆಗಳು. ಸೊ ಮತ್ತು ಮೇಲೆ ಡೂಪ್ಲೆಕ್ಸ್ ಎಲ್ಲ ಅದು. ಸೊ ಅದೇ ಥರ ಅವ್ರ ಮನೇಲಿ ಏನೇನಿದೆ ನೋಡೋಣ ಅಂತ ಟ್ರಿಮ್ಮಿಂಗು ವೀಡಿಯೋ ಮಾಡೋ ಥರ ಮಾಡಿ ಅವ್ರ ಮನೆ, ದೇವ್ರ ಮನೆ, ಮತ್ತು ಹಾಲು, ಮತ್ತು ಅವ್ರದ್ದು ಶೋಕೇಶಲ್ಲಿ ಇಟ್ಟಿದ್ರಲ್ಲ ಅದೆಲ್ಲ ಐಟಮ್ಸನ್ನು ನಾನು ಒಂದು ವೀಡಿಯೋ ಮಾಡೇ ಬಿಟ್ಟೆ. ನಾನು ಹೇಳಿದೆ ಆಕೆಗೆ, ಬಾರೆ ನಾನು ಈ ವಿಡಿಯೋ ತೆಗಿತೀನಿ ಅಂದರೆ ಆಕೆ ಹೇಳಿದ್ರು, ಬೇಡ ನನ್ನ ವೀಡಿಯೋ ಫೇಸ್ ತೆಗಿಬೇಡ, ನನಗಿಷ್ಟ ಇಲ್ಲ, ನಾನು ನೈಟಿಯಲ್ಲಿ ಇದ್ದೀನಿ ಅಂತ. ಸರಿ, ನೈಟಿಯಲ್ಲಿದ್ದರೆ ಏನಂತೆ ವೀಡಿಯೋ ಮಾಡಲಿಕ್ಕೆ ಏನಾಯಿತು, ಫೇಸ್ ಎಲ್ಲ ತೋರಿಸೋದು ಬೇಡ ಅಂತ ಹೇಳಿದ್ರು. ಸರಿ ಅಂತ ನಾನು ಸುಮ್ಮನೆ ಅದೆ. ಈಕೆ ಬಂದ್ಬಿಟ್ಟು ಮಗಳು ಹೇರ್ ಸ್ಪ್ಲಿಟ್ ಎಂಡ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆಕೆನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದರ ಸಲುವಾಗಿ ನಾನು ಸುಮ್ಮನಾದೆ. ಸೊ ವೀಡಿಯೋ ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತು ಅವರು ಮನೆ, ದೇವ್ರ ಮನೆಯೂ ನೋಡೋಣ ಅಂತ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ದೇವ್ರ ಮನೆ ಇದೆ. ಸೊ ಅದನ್ನು ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಸ್ಪೆಷಲಾಗಿ ಕಾಣಿಸ್ತಾ ಇತ್ತು. ತುಂಬ ಇಂಪ್ರೆಸಿವ್ ಆಗಿತ್ತು. ಚೆನ್ನಾಗಿ ವೀಡಿಯೋ ಲೈಕ್ ಆದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಒಂದು ಕಮೆಂಟಿನ ಮೂಲಕ ನನಗೆ ತಿಳಿಸಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಅವ್ರದ್ದು ಗಿಫ್ಟುಗಳು ಇವೆಲ್ಲ. ನಮ್ಮ ಫ್ರೆಂಡು ಮಮತಾ ಅಂತ ಅವ್ರಿಗೆ ಬಂದಿರೋ ಗಿಫ್ಟುಗಳು, ಶೀಲ್ಡು ಮತ್ತು ಮೆಡಲ್ಸು ಎಲ್ಲ ಇಟ್ಟಿದ್ದಾರೆ. ಸೊ ಅವ್ರದ್ದು ದೇವ್ರ ಮನೆಯೂ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ತೊಗೊಂಡೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ನೀಟು, ಕ್ಲೀನು, ಮತ್ತು ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.